ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಗೋವಾದ ಒಂದು ಅದ್ಭುತ ಹಾಗೂ ಭವ್ಯ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ 77 ಅಡಿ ಎತ್ತರದ ಭಗವಾನ್ ಶ್ರೀರಾಮನ ಕಂಚಿನ ಮೂರ್ತಿ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಈ ಮೂರ್ತಿ ಯಾಕೆ ಇಲ್ಲಿ ನಿರ್ಮಿಸಲಾಯಿತು, ಇದರ ವಿಶೇಷತೆ ಏನು, ಇದನ್ನ ಯಾರು ಉದ್ಘಾಟನೆ ಮಾಡಿದ್ರು ಮತ್ತು ಈ ಸ್ಥಳದ ಮಹತ್ವವೇನು, ಇವೆಲ್ಲವನ್ನ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇವಾಗ ನಾನು ಈ ಸ್ಥಳದ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಹಲೋ ಫ್ರೆಂಡ್ಸ್, ನಾವು ಇವಾಗ ಗೋವಾದ ಕಣ್ಕೋಣ್ ಭಾಗದಲ್ಲಿರುವ ಪ್ರಸಿದ್ಧ ಗೋಕರ್ಣ ಪತ್ರಗಾಳಿ ಜೀವೋತ್ತಮ ಮಠದ ಬಳಿ ಇದ್ದೀವಿ. ಇದು ಕೇವಲ ಒಂದು ಧಾರ್ಮಿಕ ಸ್ಥಳ ಮಾತ್ರ ಅಲ್ಲ, ಇದು ಭಕ್ತರಿಗಾಗಿ ಆಧ್ಯಾತ್ಮಿಕ ಶಾಂತಿಯ ಸ್ಥಳವೂ ಆಗಿದೆ. ಈ ಸ್ಥಳದಲ್ಲಿ ನಿರ್ಮಿಸಲಾದ 77 ಅಡಿ ಎತ್ತರದ ಭಗವಾನ್ ಶ್ರೀರಾಮನ ಮೂರ್ತಿ ಈಗ ಗೋವಾದ ಪ್ರಮುಖ ಸ್ಥಳಗಳಲ್ಲಿ ಒಂದು. ಇವಾಗ ಇದು ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಆಗಿದೆ. ದೂರದಿಂದಲೇ ಈ ಮೂರ್ತಿ ಭವ್ಯವಾಗಿ ಕಾಣಿಸುತ್ತೆ. ಇದು 77 ಅಡಿ ಶ್ರೀರಾಮನ ಮೂರ್ತಿಯ ವಿಶೇಷತೆ ಏನು ಅಂತ ಇವಾಗ ಹೇಳ್ತೀನಿ. ಈ ಮೂರ್ತಿಯ ತುಂಬಾ ದೊಡ್ಡ ವಿಶೇಷತೆ ಏನಂದ್ರೆ, ಇದು ಕಂಚು ಅಂದ್ರೆ ಬ್ರಾನ್ಸ್ ಇಂದ ಮಾಡಲ್ಪಟ್ಟಿದೆ. ಇದನ್ನ ನಿರ್ಮಿಸಲಾಗಿದೆ. ಈ ಭವ್ಯ ಶ್ರೀರಾಮ ಮೂರ್ತಿಯಾಗಿದೆ. ಸುಮಾರು 77 ಅಡಿ ಎತ್ತರದ ಹೊಂದಿರುವ ಈ ಮೂರ್ತಿ ನೋಡಲು ಅತ್ಯಂತ ಅದ್ಭುತವಾಗಿ ಕಾಣಿಸುತ್ತೆ. ಶ್ರೀರಾಮರು ಇಲ್ಲಿ ಧನಸ್ಸು ಹಿಡಿದು ನಿಂತಿರುವ ಶೈಲಿಯಲ್ಲಿ ಕಾಣಿಸುತ್ತೆ. ಇದು ಶೌರ್ಯ, ಧರ್ಮ ಮತ್ತು ಸತ್ಯದ ಪ್ರತೀಕ ಅಂತ ಹೇಳಿ ಅವರು ಇದನ್ನ ನಿರ್ಮಾಣ ಮಾಡಿದ್ದಾರೆ. ಮೂರ್ತಿಯ ಸುತ್ತಮುತ್ತಲಿನ ಪರಿಸರ ತುಂಬಾ ಶಾಂತವಾಗಿದ್ದು ಭಕ್ತರಿಗೆ ಭಕ್ತಿ ಹಾಗೂ ನೆಮ್ಮದಿಯನ್ನ ನೀಡುತ್ತೆ. ಹಾಗಾದ್ರೆ ಈ ರಾಮ ಮೂರ್ತಿಯ ಉದ್ಘಾಟನೆ ಮತ್ತು ವಿಶೇಷ ಕಾರ್ಯಕ್ರಮದ ಬಗ್ಗೆ ಇವಾಗ ಹೇಳ್ತೀನಿ. ಈ ಭವ್ಯ ಶ್ರೀರಾಮ ಮೂರ್ತಿಯನ್ನ 2025 ನವೆಂಬರ್ 28ರಂದು ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಅನೇಕ ಭಕ್ತರು ಹಾಗೂ ಗಣ್ಯರು ಭಾಗವಹಿಸಿದ್ರು. ಈ ಮೂರ್ತಿಯ ನಿರ್ಮಾಣದ ಉದ್ದೇಶ ಶ್ರೀರಾಮರ ಆದರ್ಶಗಳನ್ನ ಜನರಿಗೆ ತಲುಪಿಸೋದು ಹಾಗೂ ಭಾರತದ ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯನ್ನ ಉಳಿಸ್ಕೊಳ್ಳೋದು. ಶ್ರೀರಾಮರ ಮಹತ್ವವನ್ನು ಇವಾಗ ಹೇಳ್ತೀನಿ. ಭಗವಾನ್ ಶ್ರೀರಾಮರನ್ನು ಧರ್ಮದ ಪ್ರತೀಕ ಎಂದು ಕರೆಯಲಾಗುತ್ತೆ. ಅವರು ಸತ್ಯ, ಪ್ರಾಮಾಣಿಕತೆ, ಆದರ್ಶ ಜೀವನಕ್ಕೆ ಉದಾಹರಣೆಯಾಗಿದ್ರು. ರಾಮಾಯಣ ಕಥೆಯಲ್ಲಿ ಶ್ರೀರಾಮರು ಅನೇಕ ಸಂಕಷ್ಟಗಳನ್ನ ಎದುರಿಸಿದ್ರು. ಯಾವತ್ತೂ ಅವರು ಧರ್ಮದ ದಾರಿಯನ್ನೇ ಹಿಡಿದ್ರು. ಆದ್ದರಿಂದ ಕೋಟ್ಯಾಂತರ ಜನರು ಅವರನ್ನ ಇವಾಗ್ಲೂ ಪೂಜಿಸ್ತಾರೆ. ಈ ಭವ್ಯ ಮೂರ್ತಿಯನ್ನು ನೋಡಿದಾಗ ಭಕ್ತರಲ್ಲಿ ವಿಶೇಷ ಭಕ್ತಿ ಮೂಡುತ್ತೆ. ನೀವೇನಾದ್ರೂ ಗೋವಾ ಟ್ರಿಪ್ಗೆ ಬಂದ್ರೆ ಈ ಸ್ಥಳವನ್ನ ಮಿಸ್ ಮಾಡಬೇಡಿ. ಕುಟುಂಬದ ಜೊತೆ ಭೇಟಿ ನೀಡಲು ಇದು ಒಳ್ಳೆಯ ಸ್ಥಳ. ಇಲ್ಲಿ ಶಾಂತ ವಾತಾವರಣ, ಸುಂದರ ನೋಟ, ಧಾರ್ಮಿಕ ಭಾವನೆ ಎಲ್ಲ ಒಂದು ಕಡೆ ಇದೆ. ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಬಂದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ. ಹಾಗಾದ್ರೆ ಸ್ನೇಹಿತರೆ, ಇದು ಗೋವಾದ ಕಣ್ಕೋಣ್ನಲ್ಲಿರುವ 75 ಅಡಿ ಎತ್ತರದ ಶ್ರೀರಾಮ ಮೂರ್ತಿಯ ಸಂಪೂರ್ಣ ಮಾಹಿತಿಯಾಗಿತ್ತು. ಫ್ರೆಂಡ್ಸ್, ನಾವು ಗೋವಾ ಅಂದ್ರೆ ಸಾಮಾನ್ಯವಾಗಿ ಏನ್ ನೆನಪು ಮಾಡ್ಕೊಡ್ತೀವಿ ಅಂದ್ರೆ ಬೀಚ್, ಪಾರ್ಟಿ, ನೈಟ್ ಲೈಫ್, ವಿದೇಶಿ ಪ್ರವಾಸಿಗರು. ಆದರೆ ಇದೇ ಗೋವಾದ ಒಳಗೆ ಕಾಡುಗಳ ನಡುವೆ ಶಾಂತ ನದಿಯ ತೀರದಲ್ಲಿ ಶತಮಾನಗಳ ಹಿಂದಿನ ಒಂದು ಮಹಾನ್ ಆಧ್ಯಾತ್ಮಿಕ ಇತಿಹಾಸ ಅಡಗಿದೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಇಲ್ಲಿದೆ ನೋಡಿ, ಇದು 550 ವರ್ಷಗಳ ಪುರಾತನವಾದ ಮಠ. ಶ್ರೀರಾಮನ ಅಪರೂಪದ ದೈವಿಕ ಕತೆ, ಪೋರ್ಚುಗೀಸ್ ಕಾಲದ ಧರ್ಮ ರಕ್ಷಣೆ ಮತ್ತು ಇಂದು ಇದು ವಿಶ್ವದ ಗಮನ ಸೆಳೆದಿರುವ 77 ಅಡಿ ಎತ್ತರದ ಭವ್ಯ ಶ್ರೀರಾಮನ ಮೂರ್ತಿ. ಹೌದು ಸ್ನೇಹಿತರೆ, ಇದು ಗೋವಾದ ಕಣ್ಕೋಣ್ ಪ್ರದೇಶದಲ್ಲಿ ನಾವು ನೋಡಬಹುದು. ಈ ಸ್ಥಳವನ್ನ ಹಲವಾರು ಜನ ದಕ್ಷಿಣದ ಅಯೋಧ್ಯೆ ಎಂದು ಕೂಡ ಕರೀತಾರೆ. ನಾವೀಗ ಪತ್ರಗಳಿ ಮಠದ ನಿಜವಾದ ಇತಿಹಾಸ, ಈ ಮಠ ಹೇಗೆ ಹುಟ್ಟಿತು, ರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮಂತ ವಿಗ್ರಹಗಳ ರಹಸ್ಯ ಏನು, ಪೋರ್ಚುಗೀಸ್ ಕಾಲದಲ್ಲಿ ಏನಾಯ್ತು, 77 ಅಡಿ ಶ್ರೀರಾಮ ಮೂರ್ತಿಗೆ ಹೇಗೆ ನಿರ್ಮಾಣ ಆಯಿತು, ಪ್ರಧಾನಿ ನರೇಂದ್ರ ಮೋದಿ ಏಕೆ ಇಲ್ಲಿ ಬಂದ್ರು, ಈ ಸ್ಥಳ ಯಾಕೆ ಇಂದು ಭಾರತದ ಆಧ್ಯಾತ್ಮಿಕ ನಕ್ಷೆಯಲ್ಲಿ ವಿಶೇಷವಾಗಿದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಈ ವಿಡಿಯೋದ ಮೂಲಕ ನೀವು ತಿಳ್ಕೋಬಹುದು. ಇಂದಿನ ಗೋವಾ ಒಂದು ಪ್ರವಾಸಿ ರಾಜ್ಯ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಈ ಪ್ರದೇಶ ಸಂಪೂರ್ಣವಾಗಿ ದೇವಾಲಯಗಳು, ಮಠಗಳು ಮತ್ತು ವೇದ ಪರಂಪರೆಯಿಂದ ತುಂಬಿತ್ತು. ಗೋವಾದ ಹಲವಾರು ಭಾಗಗಳಲ್ಲಿ ಶಿವ, ವಿಷ್ಣು, ದುರ್ಗಾದೇವಿ ಮತ್ತು ರಾಮನ ಆರಾಧನೆ ನಡೆಯುತ್ತಿತ್ತು.
ವಿಶೇಷವಾಗಿ ಗೌಡ್ ಸಾರಸ್ವತ ಬ್ರಾಹ್ಮಣ ಸಮುದಾಯದವರು ಇಲ್ಲಿ ಧಾರ್ಮಿಕ ಪರಂಪರೆಯನ್ನ ಉಳಿಸಿಕೊಂಡಿದ್ರು. ಈ ಸಮುದಾಯವು ನಮ್ಮ ಆರಾಧ್ಯ ದೇವರನ್ನ ರಕ್ಷಿಸಲು ಅನೇಕ ಕಷ್ಟವನ್ನ ಎದುರಿಸಿತು. 16ನೇ ಶತಮಾನದಲ್ಲಿ ಪೋರ್ಚುಗೀಸ್ ಆಡಳಿತಕ್ಕೆ ಗೋವಾಕ್ಕೆ ಬಂದ ನಂತರ ಹಲವಾರು ಹಿಂದೂ ದೇವಾಲಯಗಳು ಹಾನಿಗೊಳಗಾದವು. ಅನೇಕರು ತಮ್ಮ ದೇವರ ವಿಗ್ರಹಗಳನ್ನು ಕಾಡುಗಳ ಮಧ್ಯೆ ನದಿಗಳ ತೀರಗಳಲ್ಲಿ ಅಡಗಿಸಿದರು. ಇದೇ ಸಮಯದಲ್ಲಿ ಒಂದು ಮಹಾನ್ ಮಠ ಹುಟ್ಟಿತು. ಅದೇ ಈ ಪತ್ರಗಾಳಿ ಮಠ. ಈ ಪಾರ್ಥಗಾಳಿ ಮಠದ ಆರಂಭ ಹೇಗಾಯ್ತು, ಇದರ ಮೂಲ ಹೆಸರೇನು ಅಂತ ಇವಾಗ ನಾನು ಹೇಳ್ತೀನಿ. ಶ್ರೀ ಸಮಸ್ತ ಗೋಕರ್ಣ ಪತ್ರಗಾಳಿ ಜೀವೋತ್ತಮ ಮಠ. ಇದು ಗೌಡ್ ಸಾರಸ್ವತ ಸಮುದಾಯದ ಪ್ರಮುಖ ವೈಷ್ಣವ ಮಠಗಳಲ್ಲಿ ಒಂದಾಗಿದೆ. ಇದರ ಇತಿಹಾಸ ಸುಮಾರು 15ನೇ ಶತಮಾನಕ್ಕೆ ಹೋಗುತ್ತದೆ. ಮಠದ ಆಚಾರ್ಯರು ದಕ್ಷಿಣ ಭಾರತದ ಅನೇಕ ಪ್ರದೇಶಗಳಲ್ಲಿ ಸಂಚಾರ ಮಾಡಿ ಧರ್ಮ ರಕ್ಷಣೆ ಮಾಡುತ್ತಿದ್ದರು. ಅವರು ಶ್ರೀಮದ್ ಮಧ್ವಾಚಾರ್ಯರ ದ್ವೈತ ತತ್ವವನ್ನು ಅನುಸರಿಸುತ್ತಿದ್ದರು. ಆ ಕಾಲದಲ್ಲಿ ಜನರಿಗೆ ಶಿಕ್ಷಣ, ಧರ್ಮ ಮತ್ತು ಸಂಸ್ಕೃತಿ ಕಲಿಸುವ ಕೆಲಸವನ್ನ ಮಠ ಮಾಡುತ್ತಿತ್ತು. ಆದರೆ ಮುಂದೆ ಬಂದ ಪೋರ್ಚುಗೀಸ್ ಆಡಳಿತದಿಂದ ಪರಿಸ್ಥಿತಿ ಬದಲಾಯಿತು. ಅನೇಕ ದೇವಾಲಯಗಳು ಅಪಾಯಕ್ಕೆ ಸಿಲುಕಿದವು. ಅಷ್ಟರಲ್ಲಿ ಈ ಮಠ ಒಂದು ರಕ್ಷಣಾ ಕೇಂದ್ರವಾಗಿ ಬೆಳೆಯಿತು. ಜನರು ತಮ್ಮ ದೇವರ ವಿಗ್ರಹಗಳನ್ನು ಇಲ್ಲಿ ಸುರಕ್ಷಿತವಾಗಿ ತಂದರು. ಇನ್ನು ಇಲ್ಲಿರುವ ದೈವಿಕ ವಿಗ್ರಹಗಳ ಕತೆ, ಈ ದೇವರುಗಳ ಮೂರ್ತಿ ಹೇಗ್ ಬಂತು ಅನ್ನೋದನ್ನ ಇವಾಗ ಹೇಳ್ತೀನಿ. ಈ ಸ್ಥಳದಲ್ಲಿ ಅತ್ಯಂತ ಪ್ರಸಿದ್ಧವಾದ ಕತೆ ಇದು. ಕಥೆಯ ಪ್ರಕಾರ ಮಠದ ಸ್ವಾಮೀಜಿಗಳಿಗೆ ಒಂದು ದಿನ ದೈವಿಕ ಸೂಚನೆ ಸಿಕ್ಕಿತು. ಒಂದು ಪವಿತ್ರ ಪ್ರದೇಶದಲ್ಲಿ 4 ವಿಗ್ರಹಗಳು ದೊರೆತವು. ಶ್ರೀರಾಮ, ಸೀತಾದೇವಿ, ಲಕ್ಷ್ಮಣ, ಹನುಮಂತ. ಈ ವಿಗ್ರಹಗಳನ್ನು ಪವಿತ್ರ ಸ್ಥಳದಲ್ಲಿ ಪ್ರತಿಷ್ಠಾಪಿಸಬೇಕೆಂದು ಸೂಚನೆ ಬಂದಿತು. ಸ್ವಾಮೀಜಿಗಳು ಈ ವಿಗ್ರಹಗಳನ್ನು ಹೊತ್ತು ಅನೇಕ ಪ್ರದೇಶಗಳನ್ನು ದಾಟಿದರು. ಆದರೆ ಈ ಕಣ್ಕೋಣ್ ಭಾಗಕ್ಕೆ ಬಂದಾಗ ಒಂದು ಅದ್ಭುತ ಸಂಭವಿಸಿತು. ವಿಗ್ರಹಗಳು ಅಚಾನಕ್ ತುಂಬಾ ಭಾರವಾದವು. ಯಾರಿಂದಲೂ ಅವುಗಳನ್ನು ಮುಂದೆ ಸಾಗಿಸಲು ಆಗಲಿಲ್ಲ. ಅದನ್ನು ದೈವಿಕ ಸೂಚನೆ ಎಂದು ಭಾವಿಸಿ ಇದೇ ರಾಮನ ಇಚ್ಛೆಯ ಸ್ಥಳ ಎಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಆ ದಿನದಿಂದ ಈ ಪ್ರದೇಶ ಭಕ್ತರ ಪವಿತ್ರ ಕ್ಷೇತ್ರವಾಯಿತು. ಪ್ರಕೃತಿ ಮತ್ತು ಪವಿತ್ರತೆ ಇಲ್ಲಿರುವುದು ಹೇಗೆ ಅಂತ ಹೇಳ್ತೀನಿ. ಈ ಮಠದ ಸುತ್ತಲಿನ ಪ್ರದೇಶ ನೋಡಿದರೆ ಒಂದು ದೈವಿಕ ಶಾಂತಿ ಅನುಭವವಾಗುತ್ತದೆ. ಹಸಿರು ಕಾಡುಗಳು, ನದಿಯ ತೀರ, ಪಕ್ಷಿಗಳ ಧ್ವನಿ, ಗಂಟೆಯ ನಾದ. ಇದು ಸಾಮಾನ್ಯ ದೇವಸ್ಥಾನ ಅಲ್ಲ, ಇದು ಪ್ರಕೃತಿ ಮತ್ತು ಭಕ್ತಿಯ ಸಂಗಮ. ಅನೇಕ ಭಕ್ತರು ಇಲ್ಲಿ ಧ್ಯಾನ ಮಾಡಲು ಬರುತ್ತಾರೆ. ಬೆಳಗಿನ ಸಮಯದಲ್ಲಿ ದೇವಸ್ಥಾನದ ವಾತಾವರಣ ಸಂಪೂರ್ಣ ವಿಭಿನ್ನವಾಗಿರುತ್ತದೆ. ಅದರ ಕಾರಣಕ್ಕೆ ಈ ಸ್ಥಳವನ್ನು ಗೋವಾದ ಆಧ್ಯಾತ್ಮಿಕ ಹೃದಯ ಎಂದು ಕೂಡ ಕರೀತಾರೆ. ಹಾಗಾದ್ರೆ ಈಗ ಪೋರ್ಚುಗೀಸ್ ಕಾಲದಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ಗೋವಾದ ಇತಿಹಾಸದಲ್ಲಿ ಅತ್ಯಂತ ಕಠಿಣ ಸಮಯ ಯಾವುದು ಅಂದ್ರೆ ಅದು ಪೋರ್ಚುಗೀಸ್ ಆಳ್ವಿಕೆ. ಆ ಕಾಲದಲ್ಲಿ ಅನೇಕ ಹಿಂದೂ ಕುಟುಂಬಗಳು ತಮ್ಮ ಧರ್ಮವನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡಬೇಕಾಯಿತು. ಅನೇಕ ದೇವಾಲಯಗಳು ಧ್ವಂಸಗೊಂಡವು. ಆದರೆ ಪತ್ರಗಾಳಿ ಮಠ ಧರ್ಮವನ್ನ ಉಳಿಸಿತು. ಮಠದ ಸ್ವಾಮೀಜಿಗಳು ಜನರಿಗೆ ಧೈರ್ಯ ನೀಡಿದರು. ಅವರು ವೇದ, ರಾಮಾಯಣ, ಮಹಾಭಾರತದ ಉಪನ್ಯಾಸಗಳನ್ನು ಮಾಡುತ್ತಿದ್ದರು. ಭಕ್ತರು ಗುಪ್ತವಾಗಿ ಪೂಜೆ ಮಾಡುತ್ತಿದ್ದರು. ಈ ಮಠ ಕೇವಲ ಧಾರ್ಮಿಕ ಸ್ಥಳ ಅಲ್ಲ, ಇದು ಒಂದು ಧರ್ಮ ರಕ್ಷಣಾ ಕೇಂದ್ರ ಆಗಿತ್ತು. ರಾಮಭಕ್ತಿ ಮತ್ತು ಸಂಸ್ಕೃತಿ. ಈ ಮಠದಲ್ಲಿ ರಾಮಭಕ್ತಿಗೆ ವಿಶೇಷ ಸ್ಥಾನವಿದೆ. ಪ್ರತಿ ವರ್ಷ ರಾಮನವಮಿಗೆ ಭವ್ಯವಾಗಿ ಆಚರಿಸಲಾಗುತ್ತೆ. ರಾಮಾಯಣ ಪಾರಾಯಣ ಮಾಡಲಾಗುತ್ತದೆ. ಭಜನೆ, ಪೂಜೆ, ಯಜ್ಞಗಳು ಕೂಡ ಇಲ್ಲಿ ನಡೆಯುತ್ತೆ. ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಕಲಿಸಲಾಗುತ್ತದೆ. ಅನೇಕ ಕಲಾವಿದರು ಇಲ್ಲಿ ರಾಮಾಯಣ ಆಧಾರಿತ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಈ ಮಠದ ಉದ್ದೇಶ ಕೇವಲ ಪೂಜೆ ಅಲ್ಲ, ಮುಂದಿನ ಪೀಳಿಗೆಗೆ ಧರ್ಮ ಮತ್ತು ಸಂಸ್ಕೃತಿಯನ್ನ ಪರಿಚಯಿಸುವುದು. 77 ಅಡಿ ಶ್ರೀರಾಮನ ಮೂರ್ತಿಯ ನಿರ್ಮಾಣದ ಬಗ್ಗೆ ಇವಾಗ ಹೇಳ್ತೀನಿ. ಇದೀಗ ಇದು ವಿಶ್ವದ ಗಮನವನ್ನೇ ಸೆಳೀತಾ ಇದೆ. ಯಾಕಂದ್ರೆ 77 ಅಡಿ ಎತ್ತರದ ಶ್ರೀರಾಮ ಮೂರ್ತಿ ನಿರ್ಮಾಣ. ಈ ಭವ್ಯ ಮೂರ್ತಿಯನ್ನ ನಿರ್ಮಿಸಲು ಹಲವು ವರ್ಷಗಳ ಯೋಜನೆ ಮಾಡಲಾಯಿತು ಎಂದು ಹೇಳಲಾಗುತ್ತೆ. ಭಾರತದ ಪ್ರಸಿದ್ಧ ಶಿಲ್ಪಿಯಾದ ರಾಮ್ ಸುತಾರ್ ಈ ಮೂರ್ತಿಯನ್ನ ವಿನ್ಯಾಸಗೊಳಿಸಿದ್ರು ಅಂತ ಕೂಡ ಹೇಳುತ್ತೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕೂಡ ಇವರೇ ನಿರ್ಮಿಸಿದ್ರು ಅಂತ ಕೂಡ ಹೇಳ್ತಾರೆ.
ಈ ಮೂರ್ತಿ ಸಂಪೂರ್ಣ ಕಂಚಿನಿಂದ ಮಾಡಲಾಗಿದೆ, ಅಂದ್ರೆ ಬ್ರಾನ್ಸ್ ಇಂದ ಮಾಡಿದ್ದಾರೆ. ರಾಮನು ಇಲ್ಲಿ ಧನಸ್ಸು ಮತ್ತು ಬಾಣ ಹಿಡಿದ ದಿವ್ಯ ಯೋಧನ ರೂಪದಲ್ಲಿ ಕಾಣಿಸ್ತಾನೆ. ಮುಖದಲ್ಲಿ ಶಾಂತಿ, ಕಣ್ಣುಗಳಲ್ಲಿ ಧರ್ಮದ ಶಕ್ತಿ. ಈ ಮೂರ್ತಿಯ ಎತ್ತರ ಸುಮಾರು 77 ಅಡಿ. ಇದು ದೂರದಿಂದಲೇ ಕಾಣಿಸುತ್ತೆ, ರಾತ್ರಿ ಬೆಳಕುಗಳಲ್ಲಿ ನೋಡಿದ್ರೆ ಇನ್ನೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದನ್ನ ಉದ್ಘಾಟನೆ ಮಾಡಿದವರು ಪ್ರಧಾನಿಯಾದಂತಹ ನರೇಂದ್ರ ಮೋದಿಜಿಯವರು. ಇನ್ನು ಇದನ್ನ 2025 ನವೆಂಬರ್ 28ರಂದು ಈ ಸ್ಥಳವನ್ನ ಇತಿಹಾಸ ನಿರ್ಮಿಸಿತು ಅಂತಾನೆ ಹೇಳ್ಬೋದು. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಭವ್ಯ ಮೂರ್ತಿಯನ್ನ ಅನಾವರಣಗೊಳಿಸಿದ್ರು. ಅವರು ಸಾವಿರಾರು ಭಕ್ತರು ಅವತ್ತಿನ ದಿನ ಸೇರಿದ್ರು. ವೇದಘೋಷ, ಭಜನೆಗಳು, ಪೂಜೆಗಳು, ಸಂಪೂರ್ಣ ಪ್ರದೇಶ ಭಕ್ತಿಮಯವಾಗಿತ್ತು ಅಂತಾನೆ ಹೇಳ್ಬೋದು. ಪ್ರಧಾನಮಂತ್ರಿಗಳು ತಮ್ಮ ಭಾಷಣದಲ್ಲಿ ಹೇಳಿದ್ರು, ರಾಮನು ಭಾರತದ ಸಂಸ್ಕೃತಿಯ ಆತ್ಮ. ಅವರು ಈ ಮಠದ 550 ವರ್ಷದ ಸೇವೆಯನ್ನ ಪ್ರಶಂಸಿಸಿದ್ರು. ಆ ದಿನದಿಂದ ಈ ಸ್ಥಳ ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಪ್ರಸಿದ್ಧಿಯಾಯಿತು. ಇಂದು ಈ ಸ್ಥಳದ ಮಹತ್ವ, ಇಂದು ಪತ್ರಗಾಳಿ ಮಠ ಕೇವಲ ಗೋವಾದಲ್ಲ, ಭಾರತದ ಪ್ರಮುಖ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಪ್ರತಿದಿನ ಇಲ್ಲಿ ಸಾವಿರಾರು ಜನ ಬರ್ತಾರೆ. ಕೆಲವರು ಭಕ್ತಿಗಾಗಿ, ಕೆಲವರು ಇತಿಹಾಸಕ್ಕಾಗಿ, ಕೆಲವರು ಶಾಂತಿಗಾಗಿ. ವಿಶೇಷವಾಗಿ ಯುವ ಜನರಿಗೆ ಈ ಸ್ಥಳ ಭಾರತೀಯ ಸಂಸ್ಕೃತಿಯ ಮಹತ್ವವನ್ನ ನೆನಪು ಮಾಡುತ್ತೆ. ಇನ್ನು ಈ ಸ್ಥಳಕ್ಕೆ ಹೋಗೋದು ಕೆನ್ಕೋನಾ ಪ್ರದೇಶದಲ್ಲಿ ನಾವು ಹೋಗ್ಬೋದು. ನೀವು ಸೌತ್ ಗೋವಾ ಟ್ರಿಪ್ಗೆ ಏನಾದ್ರೂ ಬಂದ್ರೆ ಈ ಸ್ಥಳವನ್ನ ಮಿಸ್ ಮಾಡಬೇಡಿ. ಇಲ್ಲಿ ಹತ್ರದಲ್ಲೇ ಪೆಲೋಲಂ ಬೀಚ್, ಅಗೊಂಡಾ ಬೀಚ್, ಕಾಬೋಡಿ ರಾಮ ಫೋರ್ಟ್ ಕೂಡ ನೀವು ನೋಡ್ಬೋದು. ಇಂದು ಜಗತ್ತು ತುಂಬಾ ವೇಗವಾಗಿ ಓಡ್ತಾ ಇದೆ, ಆದ್ರೆ ಇಂತಹ ಪವಿತ್ರ ಸ್ಥಳಗಳು ನಮಗೆ ಒಂದು ವಿಷಯ ನೆನಪು ಮಾಡುತ್ತೆ. ಧರ್ಮ, ಸಂಸ್ಕೃತಿ ಮತ್ತು ಭಕ್ತಿ ಎಂದಿಗೂ ನಾಶ ಆಗೋದಿಲ್ಲ. ಪೋರ್ಚುಗೀಸ್ ಕಾಲ, ಕಷ್ಟಗಳು, ಸಮಸ್ಯೆಗಳು ಎಲ್ಲವನ್ನ ದಾಟಿ ಈ ಮಠ ಇಂದು ಕೂಡ ನಿಂತಿದೆ. ಅಂದ್ರೆ ನಮ್ಮ ಧರ್ಮದ ಬಗ್ಗೆ ನಮ್ಗೆ ಇರಬೇಕಾದ ಗೌರವವನ್ನ ಇನ್ನೂ ಹೆಚ್ಚು ಮಾಡುತ್ತೆ. ಗೋವಾದ ಈ 77 ಅಡಿ ಶ್ರೀರಾಮನ ಮೂರ್ತಿ ಕೇವಲ ಒಂದು ಪ್ರತಿಮೆ ಅಲ್ಲ, ಭಕ್ತಿಯ ಸಂಕೇತ, ಇತಿಹಾಸ ಸಾಕ್ಷಿ, ಧರ್ಮ ರಕ್ಷಣೆಯ ನೆನಪು ಕೂಡ. ಈ ಭಾರತದ ಸಂಸ್ಕೃತಿಯ ಹೆಮ್ಮೆ. ನೀವು ಗೋವಾಕ್ಕೆ ಹೋದರೆ ಈ ಪವಿತ್ರ ಸ್ಥಳವನ್ನ ತಪ್ಪದೇ ಭೇಟಿ ಕೊಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕುಟುಂಬ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಕೊನೆಯಲ್ಲಿ ಎಲ್ಲರೂ ಕಮೆಂಟ್ ನಲ್ಲಿ ಬರೀರಿ ಜೈ ಶ್ರೀರಾಮ್. ಹಾಗಾದ್ರೆ ಫ್ರೆಂಡ್ಸ್, ಇದು ಗೋವಾದ ಕಣ್ಕೊಂಡದಲ್ಲಿರುವ 77 ಅಡಿ ಎತ್ತರದ ಶ್ರೀರಾಮಮೂರ್ತಿಯ ಸಂಪೂರ್ಣ ಮಾಹಿತಿ. ಈ ಸ್ಥಳದ ಬಗ್ಗೆ ನಿಮ್ಗೆ ಹೇಗನ್ನಿಸ್ತು ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮುಂದಿನ ಮತ್ತೊಂದು ಅದ್ಭುತ ಸ್ಥಳದ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್. ಥ್ಯಾಂಕ್ ಯು.